ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾನು ಇವತ್ತು ಬೆಳಿಗ್ಗೆ ಎಣ್ಣೆ ತರಬೇಕು ಅಂತಲೇ ಹೊರಟಿದ್ದೇನೆ. ನನಗೆ ತೆಂಗಿನ ಎಣ್ಣೆ ಬೇಕಿತ್ತು. ಆದ ಕಾರಣ ಮಿಲ್ಲಿಗೆ ಹೋಗಿ ಒಳ್ಳೆ ಫ್ರೆಶ್ ಆದ ನ್ಯಾಚುರಲ್ ಆದ ಎಣ್ಣೆಯನ್ನು ತರಲಿಕ್ಕೆ ಹೊರಟಿದ್ದೇನೆ. ಇಲ್ಲಿ ಒಳ್ಳೆ ಎಣ್ಣೆ ಸಿಗ್ತದೆ. ಇದು ನಮ್ಮ ತೋಡು, ಮೇಲಿನ ತೋಡಲ್ಲಿ ಇಷ್ಟು ನೀರಿದೆ. ತುಂಬ ಸುಂದರವಾದ ಜಾಗ. ಇಲ್ಲಿ ನಾವು ಬಟ್ಟೆ ಒಗಿಲಿಕ್ಕೆ ಎಲ್ಲ ಇದ್ದರೆ ಬೇರೆ ನಾನು ತೊಳೆಯಲಿಕ್ಕೆಲ್ಲ ಬರ್ತೇವೆ ನಾವು. ಈ ಮಿಲ್ಲಿಂದ ನಾವು ಎಣ್ಣೆ ತೊಗೊಂಡು ಬರೋದು. ಅಲ್ಲಿಂದ ನಾನು ಚಿಕ್ಕಮ್ಮನ ಮನೆಗೆ ಹೋದೆ. ಅಲ್ಲಿ ಗಾರ್ಡನಲ್ಲಿ ತುಂಬ ಚಂದದ ಗುಲಾಬಿ ಆಗಿತ್ತು. ತುಂಬ ಹೂವಾಗಿದೆ ಗುಲಾಬಿ ಗಿಡದಲ್ಲಿ. ಚಂದವಾದ ರೋಸ್ ಕೆಂಪಗಾಗಿದೆ. ಇದರಿಂದೆಲ್ಲ ಎರಡು ನಾನು ತೆಗೆದು ತಲೆಗೆ ಮುಡಿದುಕೊಂಡು ಬಂದೆ. ನನಗೆ ಹೂವೆಂದರೆ ತುಂಬ ಇಷ್ಟ. ಗಾರ್ಡನಲ್ಲಿ ಕಲರ್ನ ಹೂವಾಗಿದೆ. ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ, ನನಗೆ ಭೃಂಗರಾಜದ ಗಿಡ ಬೇಕಿತ್ತು. ನನಗೆ ಹೇರ್ ಆಯಿಲ್ ಮಾಡಲಿಕ್ಕಿದೆ. ಅದಕ್ಕೆ ನಾನು ಭೃಂಗರಾಜವನ್ನು ಹಾಕ್ತೇನೆ. ನಮಗೆ ಬೇರೆಲ್ಲ ಹತ್ತಿರದಲ್ಲಿ ಸಿಗುವುದಿಲ್ಲ. ನಾನು ಕೂಡ ನೆಟ್ಟಿದ್ದೇನೆ, ಅದು ಬೆಳೆಯುತ್ತಾ ಇದೆ ಅಷ್ಟೇ. ಇಲ್ಲಿ ತುಂಬ ಭೃಂಗರಾಜ ಇದೆ. ಆದ ಕಾರಣ ಇಲ್ಲಿಗೆ ನಾನು ಇಲ್ಲಿಂದಲೇ ತೊಗೊಂಡು ಹೋಗೋದು. ಅದರೊಂದಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ತೊಗೊಂಡು ಬಂದೆ. ಇಲ್ಲಿ ಮರದಲ್ಲಿ ತುಂಬ ಇದೆ ಫ್ರೆಶ್ ಆದ ಬೇವು ಸೊಪ್ಪು, ಕರಿಬೇವಿನ ಸೊಪ್ಪು. ಇಲ್ಲಿ ನೆಲನೆಲ್ಲೆಯ ಗಿಡಗಳಿವೆ. ಅದರಿಂದಲೇ ಒಂದು ನೆಲನೆಲ್ಲೆಯ ಗಿಡವನ್ನು ತೊಗೊಂಡು ಬಂದೆ. ಇಲ್ಲಿ ತುಂಬ ರೋಸ್ ಆಗಿದೆ. ಇದು ರಥಪುಷ್ಪ. ತೋಟದಲ್ಲೆಲ್ಲ ತುಂಬ ಇರ್ತದೆ. ನಾವು ಚಿಕ್ಕಂದಿನಲ್ಲಿ ಇದು ಹೋಗುವ ದಾರಿಯಲ್ಲಿ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಇದು ಅಡ್ಡ ದಾರಿ. ನಾವು ಚಿಕ್ಕಂದಿನಲ್ಲಿ ಇಲ್ಲೆಲ್ಲ ಆಟ ಆಡ್ತಾ ಇದ್ದ ಜಾಗ ಇದು. ಅಲ್ಲಿ ಹತ್ತಿರದಲ್ಲಿ ಪೇರಳೆ ಮರದಲ್ಲಿ ತುಂಬ ಪೇರಳೆ ಇತ್ತು. ಅದರಿಂದ ನಾನು ಸ್ವಲ್ಪ ಕೊಯ್ದುಕೊಂಡು ಬಂದೆ. ಮರದಲ್ಲಿ ಹಣ್ಣಾಗಿತ್ತು, ಯಾರು ಬರಲಿಲ್ಲ ಅಂತ ಕಾಣ್ತದೆ. ಆದ ಕಾರಣ ಮರದಲ್ಲಿ ತುಂಬ ಪೇರಳೆ ಹಣ್ಣು ಸಿಕ್ಕಿತು ನನಗೆ. ಅದರಿಂದೆಲ್ಲ ಸ್ವಲ್ಪ ತಿಂದು ಉಳಿದನ್ನು ತೊಗೊಂಡು ಬಂದೆ. ಒಳ್ಳೆ ಗ್ರೀನರಿ ಆಗಿದೆ ಇದು. ಇದು ನಾವು ಚಿಕ್ಕಂದಿನಲ್ಲಿ ಆಟ ಆಡ್ತಿದ್ದ ತೋಡು. ಇಲ್ಲೆಲ್ಲ ಬರುವಾಗ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ. ಚಿಕ್ಕಂದಿನಲ್ಲಿ ಆಟ ಆಡ್ತಿದ್ದ ದಿನಗಳು. ಈಗ ಇಂಥ ಜಾಗದಲ್ಲಿ ಯಾರು ಬರೋದೇ ಅಪರೂಪವಿದೆ. ಗಾಡಿಯಲ್ಲೇ ಹೋಗುವ ಕಾರಣ ಇಲ್ಲಿಗೆಲ್ಲ ಯಾರು ಬರೋದಿಲ್ಲ. ಇದು ನನ್ನ ತಮ್ಮನ ಮನೆಯಿಂದ ಅಮ್ಮನ ಮನೆಗೆ ಹೊರಟೆ ನಾನು. ಇಲ್ಲಿ ಕೂಡ ಗಾರ್ಡನಲ್ಲಿ ಹೂವು ಆಗ್ತಾ ಇದೆ. ಇಲ್ಲಿ ನಮ್ಮ ಅಮ್ಮನ ಮನೆ. ಇಲ್ಲಿ 3 ಮನೆ ಕೂಡ ಹತ್ತಿರ ಇದೆ. ನನ್ನ ಅಣ್ಣನ ಮನೆಗಳಿದೆ, ತಮ್ಮನ ಮನೆ ಇದೆ, ಅಮ್ಮನ ಮನೆ ಇದೆ. ಆದ ಕಾರಣ 3 ಮನೆಗಳು ಇಲ್ಲಿ ಹತ್ತಿರ ಇವೆ. ಆದರೆ ಒಂದು ಅಣ್ಣನ ಮನೆಗೆ ಹೋಗಲಿಕ್ಕೆ ಸಮಯ ಸಿಗಲಿಲ್ಲ. ಇಲ್ಲಿ ದಿನ 4-5 ನವಿಲುಗಳು ಬಾಗಿಲಲ್ಲಿ ಬಂದು ಹೋಗ್ತವೆ. ಅಲ್ಲಿ ಅವರು ಅದಕ್ಕೆ ತಿನ್ನಲಿಕ್ಕೆ ಹಾಕ್ತಾರೆ. ಆದ ಕಾರಣ ಬಂದು ತಿಂದು ಹೋಗ್ತವೆ. ಇಲ್ಲಿ ಕೆಲಸ ಆಗ್ತಾ ಉಂಟು. ಅಮ್ಮನ ಮನೆಯಲ್ಲಿ ಬಂದು ಚಹಾ ಎಲ್ಲ ಕುಡಿದು ನಾನು ವಾಪಸ್ ಹೊರಟೆ ಮನೆಗೆ. ವಾಪಸ್ ಬರುವಾಗ ಭೃಂಗರಾಜವನ್ನು ಸ್ವಲ್ಪ ತೊಳೆದುಕೊಂಡು ಹೋದೆ. ತೋಡಿನಲ್ಲಿ ಒಳ್ಳೆ ಕ್ಲೀನಾದ ನೀರಿದೆ. ಆದ ಕಾರಣ ಇಲ್ಲೇ ತೊಳೆದುಕೊಂಡು ಹೋದೆ. ನಾನು ಅದರಿಂದ ಸ್ವಲ್ಪ ಭೃಂಗರಾಜನ್ನು ತೊಳೆದುಕೊಂಡು ಬಂದೆ. ಬರುವಾಗ ತೋಡಿನ ಸೈಡಲ್ಲಿ ಕಾಡು ದ್ರಾಕ್ಷಿ ಬಳ್ಳಿ ಇದೆ. ಪ್ರತಿ ವರ್ಷ ಈ ಜಾಗದಲ್ಲಿ ಆಗ್ತದೆ. ಹೊಸ ಬಳ್ಳಿ ಬಂದು ಅದರಲ್ಲಿ ಈ ಕಾಡು ದ್ರಾಕ್ಷಿ ಆಗೋದು. ನಾನು 2-3 ಸಲ ಆಯಿತು ಉಪ್ಪಿನಲ್ಲಿ ಹಾಕಿಟ್ಟಿದ್ದೇನೆ. ಅದು ಇಡೀ ವರ್ಷಕ್ಕೆ ಏನಾಗೋದಿಲ್ಲ ಉಪ್ಪಲ್ಲಿ ಹಾಕಿಟ್ರೆ. ಇಲ್ಲಿ ಕೂಡ ಆಗಿದೆ. ಈ ಸಲ ತುಂಬ ಕಡೆ ಸಿಕ್ಕಿದೆ. ಬುಡದಿಂದ ತುದಿವರೆಗೆ ಇದೆ ಅದರಲ್ಲಿ. ಈ ಮರದಲ್ಲಿ ನೋಡಿ ನಮ್ಮ ಬಿಂಬಳಿ ಎಲ್ಲ ಉದುರಿ ಹೋಗಿದೆ. ಮೀನುಗಳಿಗೆ ಬೆಳಿಗ್ಗೆ ತಿನ್ನಲಿಕ್ಕೆ ಹಾಕಲಿಕ್ಕೆ ನೆನಪಾಗಲಿಲ್ಲ ಫುಡ್ ಹಾಕ್ಲಿಕ್ಕೆ. ಆದ ಕಾರಣ ನೋಡಿ ಕಾಯ್ತಾ ಇದೆ. ಹತ್ತಿರ ಹೋದರೆ ಸಾಕು, ಎಲ್ಲ ಓಡಿ ಬರ್ತದೆ. ಅದಕ್ಕೆ ನಾನು ತಿನ್ನಲಿಕ್ಕೆ ಹಾಕಿದೆ ಫುಡ್ಡನ್ನು. ಎಣ್ಣೆ ನೋಡಿ ಇಷ್ಟೆಣ್ಣೆ ತೊಗೊಂಡು ಬಂದಿದ್ದೆ ನಾನು. 2 ಲೀಟರ್ ಬೇರೆ ಹಾಗೂ ನಮ್ಮ ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡು ಹೋಗಿದ್ದೆ. ಅದರಲ್ಲಿ 1.5 ಲೀಟರ್ ನಮಗೆ ಎಣ್ಣೆ ಸಿಕ್ಕಿದೆ. 1.5 ಜಾಸ್ತಿಯೇ ಸಿಕ್ಕಿದೆ. ಇಲ್ಲಿ ಒಳ್ಳೆ ಎಣ್ಣೆ ಸಿಗ್ತದೆ. ಆದ ಕಾರಣ ನಾನು ಮಿಲ್ಲಿನಿಂದಲೇ ತೊಗೊಂಡು ಬಂದು ಎಣ್ಣೆ ಮಾಡೋದು. ಗರ್ಗ ಎಲ್ಲ ಹಾಕಿ ಎಣ್ಣೆ ಮಾಡುವ ವಿಧಾನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇದನ್ನೆಲ್ಲ ಇದು ಕೂಡ ಕೂದಲಿಗೆ ಒಳ್ಳೆಯದಂತ ಹೇಳ್ತಾರೆ. ಮಾತ್ರ ಎಣ್ಣೆಯಲ್ಲಿ ಹಾಕುವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದನ್ನು ಹಸಿಯಾಗಿಯೇ ಜ್ಯೂಸಿ ಥರ ಮಾಡಿ ಅದನ್ನು ತಲೆಗೆ ಹಚ್ಚೋದು ಒಳ್ಳೆಯದಂತೆ. ಇದು
ಹಳದಿ ಕಾಮಲೆಲ್ಲ ಇದ್ದವರಿಗೆ ಕಷಾಯ ಮಾಡಿ ಕುಡಿದರೆ ತುಂಬ ಒಳ್ಳೆಯದು. ಲಿವರ್ನ ಸಮಸ್ಯೆ ಇರುವವರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ನೆಲನೆಲ್ಲಿ. ಯಾರಿಗೆ ಕೂಡ ಇದನ್ನು ಸೇವಿಸಬಹುದು. ನಂತರ ನಾನು ಪತ್ರೊಡೆ ಮಾಡಲಿಕ್ಕೆ ಕೆಸುವಿನ ಎಲೆ ಪತ್ರೊಡೆ ಮಾಡಲಿಕ್ಕೆ ಅಂತೇಳಿ ಅಕ್ಕಿಯನ್ನು ಸ್ವಲ್ಪ ನೆನೆ ಹಾಕಿದ್ದು. ನಂತರ ಎಲೆಯನ್ನೆಲ್ಲ ಸ್ವಲ್ಪ ಅರಶಿನ ಎಲೆ ಹಾಗೂ ಕೆಸುವಿನ ಎಲೆಯನ್ನು ಕೊಂಡೋಗಿ ತೋಡಿನಲ್ಲಿ ತೊಳೆದುಕೊಂಡು ಬಂದೆ. ಒಳ್ಳೆ ಶುದ್ಧವಾದ ನೀರಿದೆ, ಕ್ಲೀನಾದ ನೀರಿತ್ತಲ್ಲ, ಆದ ಕಾರಣ ಇದನ್ನು ತೋಡಲ್ಲಿ ಹೋಗಿ ಚೆನ್ನಾಗಿ ತೊಳೆದುಕೊಂಡು ಬಂದೆ. ಕೆಸುವಿನ ಎಲೆ ಮೇಲೆ ಏನು ನಿಲ್ಲುವುದಿಲ್ಲ, ಕೊಳಕು ಅಷ್ಟು ಕ್ಲೀನಾಗಿತ್ತು. ಆದರೂ ಕೂಡ ಚೆನ್ನಾಗಿ ತೊಳೆದುಕೊಂಡು ಬಂದೆ. ನಮ್ಮ ತೋಡು ನೋಡಿ ಎಷ್ಟು ಚೆಂದವಾಗಿದೆ, ಒಳ್ಳೆ ಕ್ಲೀನಾದ ನೀರು. ಈ ತೋಡಿನ ಹತ್ರ ಬಂದರೆ ವಾಪಸ್ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಷ್ಟು ಕ್ಲೀನಾಗಿದೆ ನೋಡಿ ನೀರು. ಇನ್ನು ಸ್ವಲ್ಪ ಸಮಯದಲ್ಲಿ ಇದರಲ್ಲಿ ಮೀನುಗಳಾಗ್ತವೆ. ಈಗ ಮೀನು ಆಗಲಿಲ್ಲ ಅಂತ ಕಾಣ್ತದೆ, ಇಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಈ ತೋಡಲ್ಲಿ ತುಂಬ ಮೀನು ಸಿಗ್ತದೆ, ಚಿಕ್ಕ ಚಿಕ್ಕ ಮೀನುಗಳು. ಕೆಸುವಿನ ಎಲೆ ಹಾಗೂ ಅರಶಿನ ಎಲೆಯನ್ನು ನಾನು ತೊಳೆದುಕೊಂಡು ಮನೆಗೆ ಬಂದೆ. ಇನ್ನು ಅದನ್ನು ಮಾಡುವ ರೀತಿಯನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಬಾಯ್.